ಇದೇ ಮನೆ ಬರಂದರು. ಅಯ್ಯೋ ಶಿವನೇ ಭಗವಂತ, ಮದುವೆ ಮಾಡಿದವ್ರು ಇರಬೇಡ ಅಂತಿತ್ತ. ಗಂಡು ಹೇಳ್ತಿ ಹೆಚ್ಚು ಎಷ್ಟೊಂದ್ರೆ ರೂಮಿಂದ ಈಚೆ ಕಡೆಯಲ್ರು ನಾನು ಜೀತ ಮಾಡ್ಕೊಂಡು ಕುತ್ಕೋಬೇಕು. ಇವಳು ಪದ್ಮೂರು ಮಗಳು ಸುಮಾರಾಗೆ ಬುದ್ಧಿ ಕಲ್ತವಳೆ. ಒಂದು ಕೆಲಸ ಮಾಡಂಗಿಲ್ಲ, ಒಂದು ಕೇಮೆ ಮಾಡಂಗಿಲ್ಲ, ಯಾವ ಥರ ಹೊಟ್ಟೆ ಉರ್ಸೋಳು. ಅಜ್ಜಿ ಏನಂಗೆ ಹೊಟ್ಟೆ ಅಂದಿರಿ? ಅಲ್ಲ ಕಲೆ, ನೀನು ಗಂಡರು ಒಂಚೂರು ಅಡುಗೆ ಮಾಡೋಕೆ ಕಿಕ್ಕ ಕೈಕಿಲ್ಲ ಅಂದಮೇಲೆ ನೀವೇ ಹೆಂಗಸ್ಕೆಟ್ಟೋದೆ ನೀನು. ಎಲ್ಲರೂ ಗಂಡದಿರ್ಗೆ ಅಚ್ಚುಕಟ್ಟಾಗಿ ಅಡುಗೆ ಮಾಡಿಕ್ಬೇಕು, ಅನ್ಬಿಟ್ಟೆ ನಗ್ನಗಿದ್ದು ಚೆನ್ನಾಗಿರ್ಬೇಕು ಅಂತ ಅಷ್ಟು ಆಸೆ ಮಾಡ್ತಾರೆ. ನಿಂದು ಹಿಂಗೆ ನೀನು. ಅಯ್ಯಪ್ಪ ಹೋಗು ತಾಯಿ ನಮ್ಮವ್ವ, ನೀನು ಸರಿಯೇ ಬುದ್ಧಿ ಕಲ್ತಿರೋಳು. ಗೊತ್ತಾಗಕ್ಕಿಲ್ವಾ ಒಂಚೂರು ಅಡುಗೆ ಮಾಡೋಕೆ ಹೆಲ್ಪ್ನಾರು ಮಾಡ್ಬೇಕಾನೆ. ಅಯ್ಯೋ ಹೋಗಜ್ಜಿ, ಏನು ನಿಮ್ಮ ಮೊಮ್ಮಗನ ಕಮ್ಮಿ ತಿಂದಾನ? ಅಷ್ಟೊಂದು ತಿಂತಾನೆ ಯಾರು ಮಾಡೋದು ನಂಗೆ ಆಯ್ತಿಲ್ಲ ಅಡುಗೆ ಮಾಡೋಕ್ಕೆ. ನನಗೆ ನಾಳೆ ಬರುವ ಸಾಯಗಟ್ಲು ಇದೇ ಒಂದು ಆಗೋಯ್ತಲ್ಲ ನನಗೆ. ಹೋಗು. ಅಲ್ಲ ಬರೋಳಾರೆ ಹಳ್ಳಿ ಹುಡುಗಿ ತಿರುವಳ್ಕಷ್ಟೇ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅನ್ಕೊಂಡು ನಾನು ನಿನ್ನೆ ಒಪ್ಕೊಂಡಿದ್ದು. ಅದು ಬಿಟ್ಟು ಇನ್ಯಾಕೆ ನಿನ್ನ ಮದುವೆ ಮಾಡಿಸ್ಕೊಂಡೆ ನನ್ನ ಮಗನಿಗೆ ಆರಿಸ್ಕೊಬಂದು ಸುಮ್ಮನೆ ಆರಿಸ್ಕೊಬಂದು ಮದುವೆ ಮಾಡ್ಕೊಂಡ. ಏನಾದ್ರು ಒಂದು ಕೆಲಸನಾದ್ರು ಮಾಡ್ತಾಳೆ ಅಂತ ಮಾಡ್ಕೊಂಡ್ರೆ ನೀನು ಹಿಂಗೆ ಮಾಡ್ತಿದ್ದಿಲ್ಲ ಸರಿ ನೀನು ಮಾಡೋದು. ಅಜ್ಜಿ ನನ್ಗೆ ಮಾಡೋಕೆ ಆಯ್ಕಿಲ್ಲ ಅಂತ ಹೇಳ್ತೇವೆ, ಎಷ್ಟು ಸತಿ ಹೇಳ್ಬೇಕು ನಿನ್ಗೆ ಆಯ್ಕಿಲ್ಲ ಬಿಡವ, ನಿನಗೆ ಯಾವ ಕೆಲಸಕ್ಕೂ ಬರೋಕ್ಕಿಲ್ಲ ನಿನ್ನ ಕತೆ. ಸುಮ್ಮನೆ ವಟ ಅನ್ಬೇಡ, ಸುಮ್ಮನೆ ಕುತ್ಕಜ್ಜಿ ಬಾಯಿ ಮುಚ್ಕೊಂಡು ಪರವಾಗಿಲ್ವಲ್ಲ, ಸುಮಾರಾಗಿ ಇದ್ದೀಯೇ. ಏನು ಯಾಕೋ ಜಾಸ್ತಿ ಆಗೋಯ್ತು ನಿಂದು ಈ ಕಾಳಿಗೆ ಕೆಣಕ್ ಬೇಡ ಜಾಸ್ತಿಯಾ ಆಯ್ತಾ? ಜಾಸ್ತಿ ಕೆಣಕುದ್ರೆ ನಿನಗೆ ಬೇಡ ತೊಂದರೆ ತಿಳ್ಕೊಬಿಡು. ಅಜ್ಜಿ ಸುಮ್ಮನೆ ನೀವು ಹೊತ್ತಿಯಾಗ ಆಡ್ಬೇಡಿ. ನೀವು ಹೇಳಿದ್ದೆ ಏನು ಮಾಡ್ಕೊಡ್ನೇ ಇಲ್ಲ ನನಗೆ. ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫಾರಿನ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಾನು ಇಲ್ಲಾಂದ್ರೆ ಮದುವೆಗೆ ಹೋಗ್ತಿದ್ದೀರ ನಾನು. ನಿನಗೇನು ಕಮ್ಮಿ ಆಗಿದೆ? ಅದು ಅರೆ ಆಗಿದೆ, ತಿನ್ನಕ್ಕಿಲ್ವ, ಉಣ್ಣಕ್ಕಿಲ್ವ, ಉಡಾಕಿಲ್ವ, ತೊಡಾಕಿಲ್ವ? ಅಲ್ಲ ಹೋಗ ಬರತ್ತಕ್ಕೆ ಅರ್ಧ ಕೆಜಿ 1 ಕೆಜಿ ಚಿನ್ನ ಕೊಟ್ಟಿವ್ನಿ, ಮನೇಲಿ ಯೂಸ್ ಮಾಡಕ್ಕೆ 1 ಕೆಜಿ ಚಿನ್ನ ಕೊಟ್ಟಿವ್ನಿ. ಇನ್ನೇನ ಬೇಕು? ಅಷ್ಟೊಂದು ಜಾಸ್ತಿ ಕೊಟ್ಟಿವ್ನಿ, ಇನ್ನೇನ ಬೇಕಲ್ಲ ನಿನಗೆ? ಎಷ್ಟು ಅಡುಗೆ ಕೊಡ್ಬೇಕಾಗಿತ್ತು ನಿನಗೆ? ನನಗೂ ಅಡುಗೆ ಗಿಡ್ಬೇಕಿಂತ ನನಗೆ ಚಲ್ ತೊಡಿ ಮಾಡ್ಕೊಡಿ. ಯಾವ ಅಡುಗೆ ಹಾಕೊಂಡ್ರು ಚೆನ್ನಾಗಂತ ಇಲ್ಲ ನನಗೆ, ಬೇಡಕತ್ತೆ ನನಗೆ. ಸುಮ್ಮನೆ ನೀವು ಇದು ಮಾಡಬೇಡಿ, ನನಗೆ ಇದು ಮಾಡಬೇಡ. ಏನು ಇದು ಮಾಡಬೇಡ, ಗಂಡಂಗೆ ಹೆಚ್ಚುಕಟ್ಟಾಗಿ ಅಡುಗೆ ಮಾಡ್ಕೊಂಡು ಇದೆಯಲ್ಲ ನೀನು, ಅದಕ್ಕೆ ನಿನಗೆ ಎಲ್ಲನೂ ಮಾಡ್ಕೊಡ್ತಾರೆ. ನಾನು ಅಡುಗೆ ಮಾಡ್ಕೊಂಡು ಸಾಯದಿದ್ದು ನಿನ್ನೆ ಮದುವೆ ಮಾಡ್ಕೊಂಡು ಕರ್ಕೊಬರ್ಬೇಕಾಗಿತ್ತು ನಾನು. ಆಯ್ಕಿಲ್ಲ ಅಂದಮೇಲೆ ಆಯ್ಕಿಲ್ಲ ನನಗೆ. ಅವಳು ಒಳಗೆ ಕ್ವಾಡೆ ಹೇಳು, ಇದೇನು ಹಣೆ ಬರುತ್ತೆ ಅಂದ್ಬಿಟ್ಟಿದ್ದಾನು ಕಣೆಕಂತ ಹೋಗೋವತ್ತಾಗೆ. ಥೂ, ನನ್ನ ಹಣೆ ಬರವೇ ಸರಿ ಇಲ್ಲ. ಏನಿದು ಮಗಳು ನೋಡಿದ್ರೆ ಇಷ್ಟು ಅಪ್ಪ ಮನೆ ಇದ್ದು ಹೋಗಿ ಬಾಡಿಗೆ ಮನೆ ಮಾಡ್ಕೊಂಡವಳೆ. ಇದನ್ನ ನನಗೆ ತಗ್ಲಾಕ್ಬಿಟ್ಟು ಇವಳೇನೋ ಬಂದೋಳಾರೆ ಮಾಡ್ಕೊಂಡು ಹೋಯ್ತಾಳೆ ಅಂತಂದರೆ ಇವಳು ಎಲ್ಲಕ್ಕೆ ತಕ್ಕ ಮೈಗಳಿ. ಅಯ್ಯೋ ಭಗವಂತ, ಏನು ಮಾಡೋದು ಏನೋ ಒಂದು ಅರ್ಥ ಆಯ್ತಿಲ್ಲ ತಗೆ. ಮನೆ ಭಟ್ರುಗಳಿಗೆ ಹೇಳಿದ್ರೆ ಬಂದು 4 ದಿವಸ ಅಡುಗೆ ಮಾಡ್ಬಿಟ್ಟು ಮತ್ತೆ ಇವ್ನು ತಿನ್ನೋದು ನೋಡ್ಬಿಟ್ಟು ಇದ್ಕೊಂಡು ಯಾರು ಬರೋಕ್ಕೂ ಇಲ್ಲ ತಗೆ. ಏನು ಕರ್ಮ ಹೊತ್ತಗೆ ಏನು ಹೊಸ ಅಳತೆ ಪ್ರಮಾಣ ತಿನ್ನೋದು ಅನ್ನೋದ. ನಾನು ಬರ್ತಾವೆಲ್ಲ ತೋರಿ ಸಾಕಾಯ್ತು ಹಾಸ್ಪಿಟ್ಲಿಗೆ. ಎಲ್ಲೋದ್ರೂ ಇನ್ನು ಕಮ್ಮಿ ಅಂತ ಮಾಡೋಕ್ಕಾಗಿಲ್ಲ, ಇನ್ನು ಜಾಸ್ತಿನೇ ಹೊರತು ಕಮ್ಮಿ ಅಲ್ಲ ಅಂತ ಕೂತವ್ರೆ. ಏನು ಮಾಡೋದು ಏನೋ ತಗ ಹಣೆ ಬರತ್ತಾಗ ನನಗೆ. ಅತ್ತೆಮ್ಮ ಹೇಳಿಮಯ್ಯ, ಅತ್ತೆಮ್ಮ ಚೆನ್ನಾಗಿದ್ದೀರಾ? ಅಯ್ಯೋ ಚೆನ್ನಾಗಿವ್ನಿ ಕಣಪ್ಪ, ಚೆನ್ನಾಗಿವ್ನಿ. ಅಯ್ಯೋ ಎಲ್ಲಿ ಹೊಟ್ಟೋಗಿದೆ ಇಷ್ಟು ದಿವಸ? ಅಲ್ಲ ಕಣ್ವಿಕಿ ಹಿಂಗಪ್ಪ ಮಾಡೋದು. ಅಯ್ಯೋ ದೇವರೇ ಭಗವಂತ, ಎಲ್ಲಿಗೆ ಹೋಗಿದಪ್ಪ, ಎಲ್ಲಿಗೆ ಹೋಗಿದೆ? ಅಲ್ಲ ಹೆಂಗಿದೆ ಹಂಗೆ ಇದೆಯಲ್ಲ, ಒಂದು ಚೂರು ಅದ್ಲು ಬದಲಾಗಿಲ್ಲ. ಏನು ಹಾಗೆ ಇದ್ದೀನತ್ತೆ, ಫುಲ್ ವೈಟ್ ಏರ್ ಬಂದ್ಬಿಟ್ಟಿದೆ ನನಗೆ, ಬಣ್ಣ ಬಳ್ಕೊಂಡಿದ್ದೀನಿ ಅಷ್ಟೇ. ಏನಾರೇ ಆಗಲಿ ಅದೇ ರೂಪು ಅದೇ ಲಕ್ಷಣ. ಮೀನಾಕ್ಷಿ ಅವ್ರು ಎಲ್ಲಿ ಅತ್ತೆಮ್ಮ? ಅಯ್ಯೋ ಚೆನ್ನಾಗಿದ್ಯಪ್ಪ, ಕುತ್ಕೊ ಮಗ. ಅತ್ತೆಮ್ಮ ಮೀನಾಕ್ಷಿ ಅವ್ರು ಹೇಗಿದ್ದಾರೆ? ಅಲ್ಲ ಕಣಪ್ಪ, ನನ್ನ ಮಗಳನ್ನ ನಂಬಿಸಿ ಮೋಸ ಮಾಡ್ಬಿಟ್ಟಲ್ಲ ನೀನು ಮಾಡಿ ಸರಿಯಪ್ಪ ನೀನು ಮಾಡಿದ್ದು. ನನ್ನ ಮಗಳು ಅಷ್ಟು ಭಾಗ್ಯಂದ ಅವ್ವ ಬೇಡ ಕಣವ, ಒಬ್ಗಂಡು ಮದುವೆ ಆಗ್ಬಿಟ್ಟೆ ಅನ್ಬೋಸಿರೋ ಸಾಕು. ನಾನು ಇನ್ನು ಯಾವುದೇ ಕಾರಣಕ್ಕೂ ನನಗೆ ಇನ್ನೊಂದು ಮದುವೆ ಬೇಡ ಅಂತ ಆಟ ಇಟ್ಕೊಂಡು ಕೂತ್ಕೊಂಡ್ಲು ನನ್ನ ಮಗಳು. ನಾನು ನೋಡಕ್ಕೆ ಒಳ್ಳೆ ಹುಡುಗ ವಿಕ್ಯಪ್ಪ ಭಾಳ ಒಳ್ಳೇದು, ಸುಮ್ಮನೆ ಒಪ್ಕೊಂಡು ನೀನು ಮದುವೆ ಆಗಿ ಚೆನ್ನಾಗಿರವ ನೀನು ಅಂತವ. ನಾನು ಅಷ್ಟು ಭಾಗ್ಯಂದ ಹೆಣ್ಣಿಗೆ ಹೇಳಿ ಒಪ್ಸಿದ್ನಲ್ಲ ನಾನು. ನೀನು ಉಳಿಸ್ಕೊಂಡ ವಿಕ್ಕಿ ನೀನು ಹಿಂಗಪ್ಪ ನೀನು ಬುದ್ಧಿ ಕಲಿಯೋದು. ನನ್ನ ಮಗಳನ್ನ ಕಣ್ಣೀರ ಕೈ ತೊಳಸ್ಬಿಟ್ಟಲ್ಲ ನೀನು. ಇಷ್ಟು ತೋರ್ಸ ಹೋಗ್ಬಿಟ್ಟು ಈಗ ಬಂದಿದೆಯಲ್ಲ ತಲೆಗೆ ಬಣ್ಣ ಬಳ್ಕೊಂಡು. ಎಲ್ಲಿ ಹೋಗಿದೆ, ಎಲ್ಲಿದ್ದೆ ಇಷ್ಟು ದಿವಸ ನೀನು? ಅತ್ತೆಮ್ಮ ಅದೊಂದು ದೊಡ್ಡ ಕತೆ ಅತ್ತೆಮ್ಮ, ಅದೊಂದು ದೊಡ್ಡ ಕತೆ. ಏನು ದೊಡ್ಡ ಕತೆ? ಈಗ ಪ್ಲಾಸ್ಬೇಕು ಗೀಸ್ಬೇಕು ಕೇಳೋಂತ ಇದಿಲ್ಲ ನನಗೆ. ಅದೇನು ಹೇಳ್ಬೇಕು ನೇರವಾಗಿ ಹೇಳ್ಬಿಡು. ಅದೇ ಅತ್ತೆಮ್ಮ, ಸ್ವಾತಿ ನಮ್ಮೆಲ್ಲ ಬಿಟ್ಟು ಹೊಂಟೋದ್ಲು. ಏನಾಗಿತ್ತು? ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಹೆಲ್ತ್ ಇಶ್ಯೂ ಆಗಿತ್ತು. ಈ ಹೆಲ್ತ್ ವಿಷಯವಾಗಿ ಅವಳು ನಮ್ಮ ಬಿಟ್ಬಿಟ್ಟು ಹೊಂಟೋದ್ಲು. ನನ್ನ ಮಗನ ಜವಾಬ್ದಾರಿ ನಂದೇ ಆಯಿತು. ಆ ಮಗು ನೋಡಿಕೊಂಡು ಇಷ್ಟು ವರ್ಷ ಅಲ್ಲೇ ಇದ್ದೆ ನಾನು, ಅದರಿಂದ ಬರೋಕ್ಕಾಗಲಿಲ್ಲ. ಅಲ್ಲ ಕಣಪ್ಪ, 2 ದಿವಸ ತಂದ್ರೆ ಮುಗಿತಕ್ಕ ಬರ್ಬಿಡ್ತಾನೆ ಇಲ್ಲಿಗೆ. ಬರ್ಬಿಟ್ಟಿದ್ರೆ ಆಯ್ತಿಲ್ವಾ? ನೋಡಿ ಅಲ್ಲಿದ್ದಿದ್ದು ಕೋಟ್ಯಾಂತರ ರೂಪಾಯಿ ಆಸ್ತಿ ಎಲ್ಲನೂ ಬಿಟ್ಬಿಟ್ಟು ಹೇಗೆ ಬರಲಿ ನಾನು? ಅದೆಲ್ಲ ಮಾವ ನೀನು ಎಲ್ಲಾದರೂ ಹೋದ್ರೆ ನಾವು ಆಸ್ತಿನೂ ಕೊಡಲ್ಲ, ಮಗುನೂ ಕಳಿಸಲ್ಲ ಅಂತ ಅಂದ್ಬಿಟ್ರು. ಅದಕ್ಕೇ ಇಷ್ಟು ವರ್ಷ ನಾನು ಬರೋಕ್ಕಾಗಲಿಲ್ಲ. ಸಂಸ್ಬಿಡಿ. ಆಸ್ತಿ ಪಾಸ್ತಿ ಸಿಕ್ಕಿದೆ, ಎಲ್ಲ ಇದೆ. ಅದೇನು ಹಂಗಾರೆ ಕೋಟ್ಯಾಧಿಪತಿ? ಅದು ಕೋಟ್ಯಾಧಿಪತಿ ಆದೆ. ಹೇಳಿ ಅತ್ತೆಮ್ಮ, ಹೇಳಿ ನೀವೇನೆ, ನಂದು ಏನಾದರೂ ತಪ್ಪಿದೆಯಾ? ಇಲ್ಲ ಕಣಪ್ಪ, ಇಲ್ಲ ನಿಂದೇನು ತಪ್ಪು? ಹಾಗೇನ ನೀನು ಬಂದ್ಬಿಟ್ಟಿರೋ ದುಡ್ಡು ಸಿಕ್ತಿತ್ತಾ? ನೀನೇನಾರು ಅನ್ಕೊ ಮಗ, ದುಡ್ಡು ಭಾಳ ಮುಖ್ಯ. ಏನೋ ಕೋಟ್ಯಾಧಿಪತಿ ಆಗಿ ಬಂದಿದ್ದಿ ತಾನೆ, ಬಿಡು. ಸಂತೋಷ ಆಯ್ತು ನನಗೆ. ನನ್ನಲ್ಲಿ ಮೇ ಕೋಟ್ಯಾಧಿಪತಿ ಆದ ಅನ್ನೋದಕ್ಕೆ ಭಾಳ ಸಂತೋಷ ಆಯಿತು. ಹಂಗಾರೆ ಸ್ವಾತಿ ಹೊಂಟೋದ್ಲ? ಹೌದೌದು, ಅವಳು ಹೊಂಟೋದ್ಮೇಲೆ ಇಲ್ಲಿಗೂ ಬರೋಕ್ಕಾಗ್ದಾನೆ, ಅಲ್ಲೂ ಇರೋಕ್ಕಾಗ್ದಾನೆ, ತುಂಬ ಒದ್ದಾಡಿದ್ದೀನಿ ನಾನು. ಇಲ್ಲಿ ಬಂದರೆ ಆ ಆಸ್ತಿ ಮತ್ತು ನನ್ನ ಮಗ ಹೋಗ್ತಾನೆ, ಅಲ್ಲಿದ್ದರೆ ಇಲ್ಲಿ ಮೀನಾಕ್ಷಿ ಹೋಗ್ತಾರೆ. ಅವೆರಡು ಕಂಪೇರ್ ಮಾಡಿ ನೋಡಿದಾಗ ಮೀನಾಕ್ಷಿ ಅವ್ರನ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ತೀರೋ ಅನ್ನೋ ನಂಬಿಕೆ ನನಗಿತ್ತು. ಆದ್ದರಿಂದ ನಾನು ಅಲ್ಲೇ ಇರಬೇಕಾಯ್ತು. ನಾನು ಮಾಡಿ ತಪ್ಪತ್ತೇಮ್ಮ, ಮಾಡಿ ತಪ್ಪ ಹೇಳಿ ನೀವೇನೆ? ಇಲ್ಲ ನೀನು ಮಾಡಿರೋದು ಒಂಚೂರು ತಪ್ಪಿಲ್ಲ. ಯಾವಾಗ ಕೋಟಿ ಅಪ್ಪಗಟ್ಲೆ ಆಸ್ತಿ ಆಗ್ಬಿಟ್ಟು ಬರೋಕ್ಕಾಗಲಿಲ್ಲ ಅಂದು
ಆಗಲೇ ಒಪ್ಕೊಂಡೆ ನೀನು ನನ್ನ ಹಳಿಮಯ್ಯ ಅಂತ. ನೀನು ತಲೆಗೆಡ್ಸ್ಕೊಬೇಡ ನೀನು. ಸುಮ್ಮನಿರಪ್ಪ ನೀನು. ಯಾಕೆ ತಲೆಗೆಡ್ಸ್ಕೊಂಡಿ? ಈಗ್ಲಾರು ಬಂದಲ್ಲ, ತಲೆಗೆಡ್ಸ್ಕೊಬೇಡ ಬಿಡು. ಮೀನಾಕ್ಷಿ ಎಲ್ಲಿದ್ದಾರೆ? ರಾಯನ್ ಎಲ್ಲಿದ್ದಾನೆ? ರಾಯನ್ ಇಲ್ಲೇ ಅವನೇ ಕಣಪ್ಪ, ಒಳಗವನೇ. ಮಗ ಅಲ್ಲ ಮಗ, ನೋಡಿಲಿ ಯಾರು ಬಂದಿದ್ದಾರು ಅಂತ. ಯಾರದು? ಮಗನೇ ನಾನು ಕಡಪ್ಪ, ನಾನು ನಿಮ್ಮ ಅಪ್ಪ ವಿಕಿ. ಯಾವ ಅಪ್ಪನೂ ಇಲ್ಲ, ಎಂಥದೂ ಇಲ್ಲ. ಯಾವ ನೀನು? ನೀನು ನಮ್ಮ ಅಪ್ಪ ಅಂತ ನನಗೆ ಹೇಳ್ಕೊಳಕ್ಕೂ ನನಗೆ ಇಷ್ಟ ಇಲ್ಲ. ನನಗೆ ಅಲ್ಲಕ್ಕನ ಮಗನೇ ಹಂಗಂತಾರ ನೀನು ಅಪ್ಪನಿಗೆ? ಹಂಗೆ ಬೇಜಾರು ಮಾಡಾರವ. ಹಂಗೆಲ್ಲ ಬೇಜಾರು ಮಾಡ್ಬೇಡ್ದು, ತಪ್ಪೋದು ತಪ್ಪು ಕಣ್ ಮಗನೇ. ಹಂಗೆಲ್ಲ ಬೇಜಾರು ಮಾಡ್ಬೇಡ್ದು ಅಪ್ಪನಿಗೆ. ಪಾಪ ಅಪ್ಪ ನಮ್ಮ ತಗ ಬರ್ದಾನೆ, ಇನ್ನೆಲ್ಲಿ ಗೊತ್ತದವ. ಹಿಂದೆ ಮುಂದೆ ಗೊತ್ತಿಲ್ದಾನೆ ಮಾತಾಡ್ಬಿಡ್ದು ಹಂಗೆಲ್ಲವ. ಏನಾರು ಇರ್ಲಿ ಕಡೆ, ಇಷ್ಟು ವರ್ಷ ತಿರುಗಿ ನೋಡಿಲ್ಲ. ಹೆಂಡ್ತಿ ನನ್ನ ಮಗ ಅವನೇನನ್ನು ಮರ್ಸ್ಕೊಂಡು ಕುಂತಿದ್ರು. ಇವಾಗ ಈಗ ಬಂದ್ಬಿಟ್ಟು ಅಪ್ಪ ಅಂದ್ಬಿಟ್ಟು ನಮ್ಮನ್ನೇ ನಂಬ್ಕೊಬಿಡ್ಬೇಕು ಅವ್ರ ಮಾತಾ. ಮಗನೇ ಹಂಗೆ ಅನ್ಬೇಡಪ್ಪ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಯಾಕೋ ಹಿಂಗೆ ಆಡ್ತಿದ್ಯಾ? ನೋಡು, ಅಮ್ಮ ದೊಡ್ಡಮ್ಮ ಹೊಂಟೋದ್ರು ಕಣೋ. ಅಮ್ಮ ಹೊಂಟೋದ್ರಾ? ಕಣಪ್ಪ ಹೊಂಟೋಯ್ತಂತೆ. ಅದಾದಮೇಲೆ ನಿನ್ನ ತಮ್ಮ ಅದೇ ಸ್ವಾತಿ ಹುಟ್ಟಿರೋ ಮಗ, ಆಮೇಲೆ ಆಸ್ತಿ ಅನ್ನು ಬಿಟ್ಬಿಟ್ಟು ಬರ್ಬೇಕಲ್ಲ ಅಂದ್ಬಿಟ್ಟು ಹಂಗೆ ಹುಡ್ಕತ್ತಂತೆ ಕಣವ. ಅಪ್ಪಂದು ಏನು ತಪ್ಪಿಲ್ಲ. ಬಂದ್ಬಿಟ್ಟಿದ್ರೆ ಆಸ್ತಿ ಸಿಕ್ತಿತ್ತ? ಹೇಳು, ಕೋಟ್ಯಾಧಿಪತಿಯಾಗಿ ಬರೋಕಾಯ್ತಿತ್ತ? ಏನಾದರೂ ಆಗಲಿ, ನಮ್ಮಮ್ಮ ಇವ್ರು ನಂಬಿಕೆ ಇವ್ರು ಕೊಟ್ಟಿದ್ದೇನು? ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಮಾತಾಡೋಕ್ಕೂ ಯೋಗ್ಯತೆ ಇತ್ತಿಲ್ವಾ? ಮಗನೇ ನನ್ನ ಅರ್ಥ ಮಾಡ್ಕೊ ಮಗನೇ. ನೋಡು, ಸ್ವಾತಿ ಅಮ್ಮ ತೀರೋದ ಮೇಲೆ ಆ ಟೆನ್ಷನಲ್ಲಿ ಫೋನ್ ನಂಬರ್ ಮರ್ತೋಯ್ತು. ಮತ್ತು ಎಷ್ಟೋ ಸಲ ನಾನು ಎಷ್ಟೋ ಫೋನ್ಸ್ಗೆಲ್ಲ ಮಾಡಿದೆ, ಬೇರೆ ಬೇರೆ ನಂಬರ್ ಚೇಂಜ್ ಮಾಡಿಯಲ್ಲ. ಆದರೆ ಯಾವತ್ತೂ ನನಗೆ ನೀವು ಸಿಗಲೇ ಇಲ್ಲ. ನಿಮ್ಮಮ್ಮ ಸತ್ತೋದಾಗ ನಾನು ಡಿಫ್ರೆನ್ಸಂಗೆ ಹೋಗಿ ಆ ನಂಬರ್ಗಳೆಲ್ಲ ಮರ್ತೋಯ್ತು ನನಗೆ. ಹೇಳ್ತೇಲ್ವಪ್ಪ, ಹೇಳ್ತೇಲ್ವ? ಅರ್ಥ ಮಾಡ್ಕೋ, ಹೋಗಿ ಮಾತಾಡ್ಸೋದ್ರ ಅಪ್ಪನ. ನನಗೆ ಇಷ್ಟ ಇಲ್ಲ. ನನಗೆ ನನ್ನ ಮಾತಾಡ್ಸೋ ಗಿತಾಡ್ಸೋ ಅಂತ ಹೇಳ್ಬೇಡಜ್ಜಿ. ನನಗೆ ಇಷ್ಟ ಇಲ್ಲ ನನಗೆ ಮಾತಾಡೋಕೆ ಅವ್ರ ಹತ್ರ. ಬಿಡಿ ಅತ್ತಿಮ್ಮ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ನಾನು ಮಾಡಿದ ತಪ್ಪಿಗೆ ನಾನೇ ಶಿಕ್ಷೆ ಅನ್ಭವಿಸ್ಬೇಕಲ್ವಾ? ಕಿರಿಕಿಯಪ್ಪ ಇಕ್ಕಿಯಪ್ಪ, ನನ್ನ ಮಾತಾ ಕೇಳು. ನೀನು ತಲೆಗೆಡ್ಸ್ಕೊಬೇಡ ನೀನು, ಸರಿಯಾ? ಅದಿರಲಿ ಅತ್ತೆಮ್ಮ, ಎಲ್ಲ ವಯಸ್ಸೋದರೆಲ್ಲ ಸತ್ತೋಗಿದ್ದಾರೆ. ನೀವು ಮಾತ್ರ ಹೇಗಿದ್ರಿ ಹಾಗೆ ಇದ್ದೀರಲ್ಲ ಅತ್ತೆಮ್ಮ. ನೀವು ಇಷ್ಟೊತ್ತಿಗೆಲ್ಲ ಸತ್ತೋಗಿರ್ತೀರಾ ಅನ್ಕೊಂಡಿದ್ದೆ. ತಗೋರು ಸತ್ತೋಗ್ದಾನೆ ಇರ್ತಿದ್ನ. ನಾನು ಪಾರಿಂಗ್ ಹೋಗಿ ಪಾರಿಂಗ್ ಡಾಕ್ಟರ್ ತಗೋ ಟ್ರೀಟ್ಮೆಂಟ್ ತಗೋತಿರೋದು ಕಣಪ್ಪ. ಆಮೇಲೆ ಡಯಟ್ ಮೇಂಟೈನ್ ಮಾಡ್ತೀನಿ ನಾನು. ಹಂಗೆ ಅಡ್ಡದಿದ್ದು ತಿಂದಾನ ಏನು ಬೇಕು ಅದೇ ತಿನ್ನೋದು. ಆಮೇಲಿಂದ ನಾನು ಪಾರಿಂಗಲ್ಲಿ ಬಿರ್ನು ಇಸಕ್ಕೆ ಸಾಯ್ದಂತೆ ಮೆಡಿಸನ್ ತಗತ್ತೆ ಅಲ್ವಾ? ಒಸಿ ದುಡ್ಡು ಸುರಿದಿದ್ದಾನಪ್ಪ, ಭಾಳ ದುಡ್ಡು ಸುರಿದೀನಿ. ಎಲ್ಲ ಹಂಗೆ ಅಂತಾರೆ. ಹೊಟ್ಟೆವ್ರಿ ನಮ್ಮ ಊರು ಜನಗಳ್ಗಂತೂ ಅಕ್ಕಪಕ್ಕದಲ್ಲಿ ಹೆಂಗವಳೆ ನೋಡು ಎಲ್ಲ ಸತ್ರು ಇವಳು ಸಾಯ್ನಿವಲ್ಲ ಅಂತ ಒಸಿದ್ ಮಾಡ್ಯಾರ, ಕರ್ಬಲ್ ಮಾಡ್ಯಾರು. ನಾನು ನೋಡ್ಕೊ ಇನ್ನೂ ಇರ್ತೀನಿ, ಬರ್ತೀನಿ ಇನ್ನೂ. ಎಲ್ಲವ ಹೊಟ್ಟೆವ್ರಿ ಚೆನ್ನಾಗವಳೆಲ್ಲ ನೋಡೋಕ್ಕೆ. ಒಂದು ಮಕ್ಕದಲ್ಲಿ ಒಂದು ನರ್ಗೆ ಇಲ್ಲ. ತಲೆ ಎಷ್ಟು ಚೆನ್ನಾಗದೆ, ಕೂದಲು ಹಿಂಗೆ ರೇಷ್ಮೆ ಹಂಗದೆ, ನೋಡೋಕೆ ಇಷ್ಟು ಲಯಕಾಗ ಅವಳೆ ಅನ್ಕೊಂಡು ಖುಷಿ ಪಡೋಕ್ಕಿಲ್ಲ. ಖುಷಿ ಪಡ್ತಾರೆ, ಹೊಟ್ಟೆವ್ರಿ ಮಾಡೋದು ಹೊಟ್ಟೆವ್ರಿ ಪಟ್ಕೊತಾರೆ. ಏನು ಮಾಡಿಯೇ ಅದಕ್ಕೆ ನಾನು ತಲೆಗೆ ಕೂತ್ಕೊಳಕ್ಕದ. ನೀನು ಏನು ಅಷ್ಟೇ ವಯಸ್ಸದ ಕಾಣಕ್ಕಿಲ್ಲ ಕಂದ್ಬಿಡು. ಹೆಂಗೋ ಅಯ್ಯೋ ಸ್ವಾತಿ ಸತ್ತೋದ್ಲು ಅಂದರೆ ಹೊಟ್ಟೆ ಉರಿತದೆ. ಅಯ್ಯೋ ಛೇ ಪಾಪ, ಏನು ಮಾಡಿಯೇ ಪಾಪ, ಇನ್ನೇನು ಮಾಡೋಂಗಿಲ್ಲ. ನೋಡಲ್ಲ ಏನಿಲ್ಲ ಅಂತೀರ, ಇದ್ದಕ್ಕಿದ್ದಂಗೆ ಸತ್ತೋಳೆ ಅಂದರೆ ಹೊಟ್ಟೆ ಉರಿತದೆ. ಅತ್ತೆಮ್ಮ, ಮೀನಾಕ್ಷಿ ಅವ್ರು ಎಲ್ಲಿದ್ದಾರೆ? ಅಯ್ಯೋ ಅವಳದೊಂದು ಹೇಳು, ಬಾಡಿಗೆ ಮನೆ ಮಾಡ್ಕೊಂಡು ಹೊಂಟೋಗೋಳೆ ಕಣಪ್ಪ. ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋಳೆ. ಬಾಡಿಗೆ ಮನೇಲಿ ಇದ್ದಾರಾ? ಈ ಮನೇಲಿ ಇಲ್ವಾ ಅವರು? ಅಯ್ಯೋ ಅಮ್ಮದೇವಿಗೆ ಬಡ್ಕೊಂಡೆ ಇರು ಅಂತ. ಅವಳು ಎಲ್ಲರೂ ಯಾವುದು ಬೇಡ ನನಗೆ ಹೇಳ್ಕೊಂಡು ಹಂಗೆ ಇದು ಮಾಡ್ತಾ ಕುಂತವಳೆ. ನಾನು ಮೀನಾಕ್ಷಿ ಅವ್ರು ನೋಡ್ಬೇಕಲ್ಲ. ನಡಿ ಕರ್ಕ ಹೋಯ್ತು, ನಡಿ ತೋರಿಸ್ತೀನಿ ಮನೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.